ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ಗಳಲ್ಲಿ 6ನೇ ಅಧ್ಯಾಯ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಶಾಸಕಾಂಗ, ಶಾಸಕಾಂಗದ ಅರ್ಥ, ಶಾಸಕಾಂಗದ ಮಹತ್ವ, ಭಾರತದಲ್ಲಿ ಶಾಸಕಾಂಗ ಅಂದರೆ ಭಾರತದ ಸಂಸತ್ತು, ಭಾರತ ಸಂಸತ್ತಿನ ರಚನೆ, ಭಾರತ ಸಂಸತ್ತಿನ ಕಾರ್ಯಗಳು ಮತ್ತು ರಾಜ್ಯ ಶಾಸಕಾಂಗಗಳ ರಚನೆಯನ್ನು ಸ್ಟಡಿ ಮಾಡಿದ್ವಿ. ಇವತ್ತು ರಾಜ್ಯ ಶಾಸಕಾಂಗಗಳ ಕಾರ್ಯಗಳು, ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ಓಕೆ, ಇದರ ಬಗ್ಗೆ ಸ್ಟಡಿ ಮಾಡುವ. ಡಿಯರ್ ಚಿಲ್ಡ್ರನ್, in the previous periods we have studied the 6th chapter, that is legislature. In this chapter we have discussed the meaning and importance of legislature. Legislature in India, that is the Parliament of India, the composition and powers and functions of the Parliament of India, and we have already discussed the composition of state legislatures. Today we will study the powers and functions of state legislatures, special reference to Karnataka. Right, children? We know that India is consisting of both the methods of legislature. They are unicameral legislature, bicameral legislature. Okay, some states are having unicameral legislature and some states are having bicameral legislature. Among 28 states and 2 union territories, 22 states and 2 union territories are having unicameral and 6 states are having bicameral. Among these 6 states, Karnataka also included. ಮಕ್ಕಳೇ, ನಮಗೆಲ್ಲ ತಿಳಿದಿರುವಂತೆ ಶಾಸಕಾಂಗದ ಎರಡೂ ಪ್ರಕಾರಗಳು ಭಾರತದಲ್ಲಿವೆ. ಏಕಸದನ ಶಾಸಕಾಂಗ, ದ್ವಿಸದನ ಶಾಸಕಾಂಗ. 22 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಏಕಸದನ ಶಾಸಕಾಂಗವನ್ನು ಹೊಂದಿದ್ದು, 6 ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ. ಕರ್ನಾಟಕ ದ್ವಿಸದನ ಶಾಸಕಾಂಗ ಹೊಂದಿರುವ ರಾಜ್ಯವಾಗಿದೆ. ಸೊ ಹಂಗಾರೆ ಮಕ್ಕಳೇ, ಕೆಳಮನೆ ವಿಧಾನಸಭೆ, ವಿಧಾನ ಪರಿಷತ್ತು ಮೇಲ್ಮನೆ. ರೈಟ್. ಸೊ ಹಂಗಾರೆ ಈಗಾಗಲೇ ಕಳೆದ ಪೀರಿಯಡ್ನಲ್ಲಿ ಇದರ ರಚನೆಯ ಬಗ್ಗೆ ನೋಡಿದ್ದೇವೆ. ದಿ ಸ್ಟ್ರೆಂತ್ ಆಫ್ ವಿಧಾನಸಭಾ ಆಫ್ ಕರ್ನಾಟಕ ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಕರ್ನಾಟಕ. ಕರ್ನಾಟಕದ ಕೆಳಮನೆ ಮತ್ತು ಮೇಲ್ಮನೆಯ ರಚನೆ ನೋಡಿದ್ದೇವೆ, ಸಂಖ್ಯೆಯನ್ನು ನೋಡಿದ್ದೇವೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಂದು. ಸೊ ಇವತ್ತು we will discuss the important functions of the legislature of Karnataka, same as the parliament's functions. ಸಂಸತ್ತು ಏನು ಕಾರ್ಯಗಳನ್ನು ಮಾಡ್ತದೆ ಅದರ ಪ್ರಕಾರನೇ ಬರ್ತವೆ ಇಲ್ಲಿಯೂ. ಬಟ್ ಸಂಸತ್ತು ದೇಶಕ್ಕೆ ಸಂಬಂಧಪಟ್ಟಂಗೆ ಮಾಡ್ತದೆ ಮಕ್ಕಳೇ, ರಾಜ್ಯ ಶಾಸಕಾಂಗ ರಾಜ್ಯಕ್ಕೆ ಸಂಬಂಧಪಟ್ಟ. ರೈಟ್. ಓಕೆ, ನಂಬರ್ 1 ಶಾಸನೀಯ ಕಾರ್ಯಗಳು. ವೆರಿ ಸಿಂಪಲ್. ಶಾಸನೀಯ ಕಾರ್ಯಗಳು ಅಂದರೆ ಫಾರ್ಮ್ಯುಲೇಟಿಂಗ್ ಲಾಸ್, ಪ್ರೆಸೆಂಟಿಂಗ್ ಬಿಲ್ಸ್ ಇನ್ ದಿ ಲೆಜಿಸ್ಲೇಚರ್, ಗೆಟಿಂಗ್ ಅಸೆಂಟ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಹೌಸ್. ಸೊ ಹಂಗಾರೆ ಶಾಸನೀಯ ಕಾರ್ಯಗಳು ಅಂದರೆ ಮಗಳೇ, ಯಾವುದೇ ವಿಷಯದಲ್ಲಿ ಕಾನೂನು ಮಾಡಬೇಕಾದಾಗ ಅದನ್ನು ಪ್ರೆಸೆಂಟ್ ಮಾಡಬೇಕಾಗ್ತದೆ. ನೋಡಪ್ಪ ಸದಸ್ಯರೇ, ಈ ವಿಷಯದ ಬಗ್ಗೆ ಕಾನೂನನ್ನು ಮಾಡ್ತಾಯಿದ್ದೆ, ಗೋ ಹತ್ಯೆ ನಿಷೇಧ ಕಾಯ್ದೆ, ಅದಿನ್ನೂ ಕಾನೂನಾಗಿಲ್ಲ, ಅದು ಸುಗ್ರೀವಾಜ್ಞೆ ಅದು. ಅದನ್ನು ಮಂಡಿಸಿದರೆ ಪಶುಸಂಗೋಪನಾ ಸಚಿವ ಅದನ್ನು ಮಂಡಿಸ್ತಾನೆ. ಹೇಳ್ತಾರೆ ಅವರು, ನಾವು ಯಾಕೆ ಈ ಕಾಯ್ದೆಯನ್ನು ತರಲಿಕ್ಕತ್ತೇವೆ ಅಂತ ಸದಸ್ಯರಿಗೆಲ್ಲರಿಗೂ ಹೇಳ್ತಾರೆ. ಅದರ ಬಗ್ಗೆ ಡಿಸ್ಕಷನ್ ನಡೀತದೆ.
ಸೊ ಅದನ್ನು ಮತಕ್ಕೆ ಹಾಕ್ತಾರೆ. ಸೊ ಬಹುಮತ ಪಡೆದು ಆ ಕಾಯ್ದೆ ಜಾರಿಗೆ, ಆ ಮಸೂದೆ ಪಾಸ್ ಆಗ್ತದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಅಥವಾ ವಿಧಾನ ಪರಿಷತ್ತಿನಲ್ಲಿ ಪಾಸಾದರೆ ವಿಧಾನಸಭೆಗೆ ಬರ್ತದೆ. ಅಲ್ಲಿ ಎರಡೂ ಸದನಗಳಲ್ಲಿ ಒಪ್ಪಿಗೆಯನ್ನು ಪಡೆದ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿ ಕಾನೂನು ಆಗ್ತದೆ. ಸೊ ಹಂಗಾರೆ ಶಾಸಕಾಂಗದ ಶಾಸನೀಯ ಕಾರ್ಯಗಳು ಅಂದರೆ ಕಾನೂನನ್ನು ಮಂಡಿಸುವುದು, ಮಸೂದೆಯನ್ನು ಮಂಡಿಸುವುದು, ಸದಸ್ಯರ ಒಪ್ಪಿಗೆಯನ್ನು ಕೇಳುವುದು, ಮತಕ್ಕೆ ಹಾಕುವುದು, ಆ ಸದನದಲ್ಲಿ ಪಾಸಾದ ಕೂಡಲೇ ಮತ್ತೊಂದು ಸದನದಲ್ಲಿ ಅದನ್ನು ಮಂಡಿಸಲು ವ್ಯವಸ್ಥೆ ಮಾಡುವುದು, ಅಲ್ಲಿಯೂ ಪಾಸಾದ ನಂತರ ರಾಜ್ಯಪಾಲರ ಸಹಿಗೆ ಕಳಿಸುವುದು. ಸೊ ಹಂಗಾರೆ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಂಕ್ಷನ್ ಆಫ್ ಲೆಜಿಸ್ಲೇಚರ್ ಈಸ್, ಇನ್ ಫ್ಯಾಕ್ಟ್ ದಿ ಲೆಜಿಸ್ಲೇಚರ್ ಆಫ್ ಕರ್ನಾಟಕ ಈಸ್ ಫಾರ್ಮ್ಯುಲೇಟಿಂಗ್ ಲಾಸ್, ಕಾನೂನುಗಳನ್ನು ಮಾಡುವುದು ರಾಜ್ಯಕ್ಕೆ ಸಂಬಂಧಿಸಿದಂತೆ. ರೈಟ್? ಓಕೆ. ನಂಬರ್ 2, ಆಡಳಿತಾತ್ಮಕ ಕಾರ್ಯಗಳು. ಎನ್ಕ್ವೈರಿಂಗ್ ಗವರ್ನಮೆಂಟ್ ರಿಗಾರ್ಡಿಂಗ್ ಅಡ್ಮಿನಿಸ್ಟ್ರೇಷನ್, ರಿಗಾರ್ಡಿಂಗ್ ಕಂಡೀಷನ್ ಆಫ್ ದಿ ಸ್ಟೇಟ್, ನೀರಿಗೆ ಸಂಬಂಧಪಟ್ಟಂತೆ, ಆಹಾರಕ್ಕೆ ಸಂಬಂಧಪಟ್ಟಂತೆ, ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟಂತೆ, ಕೋವಿಡ್ ಲಸಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವುದು ಆಡಳಿತಾತ್ಮಕ ಕಾರ್ಯಗಳು. ಸರ್ಕಾರದಿಂದ ವಿವರಣೆಯನ್ನು ಪಡೆದುಕೊಳ್ಳುವುದು. ರೈಟ್ ಮಗಳೇ? ನೆಕ್ಸ್ಟ್, ಹಣಕಾಸಿನ ಕಾರ್ಯಗಳು. ವೆನ್ ವಿ ವೇರ್ ಸ್ಟಡಿಂಗ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಅಲ್ಲಿನೂ ಬರ್ತದೆ ಮಕ್ಕಳ ಹಣಕಾಸಿನ ಕಾರ್ಯಗಳು, ಭಾರತ ಸಂಸತ್ತಿನ ಹಣಕಾಸಿನ ಕಾರ್ಯಗಳು. ಹಣಕಾಸಿನ ವಿಷಯದಲ್ಲಿ ಯಾವ ಮನೆ ಬಲಿಷ್ಠವಾಗಿದೆ? ಕೆಳಮನೆ, ದಟ್ ಈಸ್ ಲೋಕಸಭಾ. ಹಾಗೆಯೇ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯು ಹಣಕಾಸಿನ ವಿಷಯದಲ್ಲಿ ಸರ್ವೋಚ್ಚವಾಗಿದೆ. ವಿಧಾನಸಭಾ ಈಸ್ ಸುಪ್ರೀಮ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಫ್ ದಿ ಸ್ಟೇಟ್. ದಿ ಗವರ್ನಮೆಂಟ್ ಶುಡ್ acquire or take the permission of the lower house before investing money regarding the state. ಯಾವುದೇ ಹಣವನ್ನು ಹೂಡಿಕೆ ಮಾಡಬೇಕಾದರೆ, ಯಾವುದೇ ಹಣವನ್ನು ವ್ಯಯ ಮಾಡಬೇಕಾದರೆ, ಯಾವುದೇ ಹಣವನ್ನು ಬಳಸಬೇಕಾದರೆ ರಾಜ್ಯ ಸರ್ಕಾರ ವಿಧಾನಸಭೆಯ ಪರ್ಮಿಷನನ್ನು ಪಡೆಯತಕ್ಕದ್ದು. ಇನ್ಫ್ಯಾಕ್ಟ್ ರಾಜ್ಯ ಶಾಸಕಾಂಗದ ಪರ್ಮಿಷನನ್ನು ಪಡೆಯತಕ್ಕದ್ದು. ಸೊ ಹಂಗಾರೆ ಮಕ್ಕಳೇ, ಆಯವ್ಯಯಕ್ಕೆ ಒಪ್ಪಿಗೆಯನ್ನು ಕೊಡುತ್ತದೆ. ಆಯವ್ಯಯ ಅಂದರೆ ಮಕ್ಕಳ ಆಯ ವ್ಯಯ. ಆಯ ಅಂದರೆ ಬಂದ ವರಮಾನ, ವ್ಯಯ ಅಂದರೆ ಖರ್ಚಾದ ಹಣ. ಆಯ ವ್ಯಯ ಬಜೆಟ್. ಸೊ ಈ ವರ್ಷ ಬಂದಂಥ ಹಣ ಮತ್ತು ಖರ್ಚಾಗುವ ಹಣದ ಲೆಕ್ಕವೇ ಆಯವ್ಯಯ. ಸೊ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತದೆ. ಸೊ ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಬಜೆಟ್, ಮುಂಗಡ ಪತ್ರ. ಸೊ ಹಣಕಾಸು ಮಸೂದೆಗಳಿಗೆ ರಾಜ್ಯ ಶಾಸಕಾಂಗವು ಒಪ್ಪಿಗೆಯನ್ನು ಕೊಡ್ತದೆ, ಬಜೆಟ್ಟಿಗೆ ಒಪ್ಪಿಗೆಯನ್ನು ಕೊಡ್ತದೆ. ಸೊ ಅಲ್ಟಿಮೇಟ್ಲಿ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈಸ್ ಮೋರ್ superior than the legislative council. ಮೇಲ್ಮನೆಗಿಂತಲೂ ವಿಧಾನಸಭೆಯು ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ. ರೈಟ್? ಓಕೆ ಮಕ್ಕಳೇ. ನೆಕ್ಸ್ಟ್, ಚುನಾವಣಾ ಕಾರ್ಯಗಳು. ವಾಟ್ ಆರ್ ದಿ ಎಲೆಕ್ಟೋರಲ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್? ಭಾಳವ. ರಾಜ್ಯ ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ರಾಜ್ಯ ವಿಧಾನಸಭೆಯ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಅಲ್ಲಿ ಬರ್ಕೊಂಡಿದ್ರಿ, ಕೇಳಿದ್ರಿ. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ 250. 12 ಸದಸ್ಯರನ್ನು ರಾಷ್ಟ್ರಪತಿ ನಾಮಾಂಕನ ಮಾಡ್ತಾರೆ. 238 ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆಯಾಗ್ತಾರೆ. ಸೊ ಹಂಗಾರೆ ಮಕ್ಕಳೇ, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ ವಿಧಾನಸಭಾ ಸದಸ್ಯರು, ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ಸ್ಪೀಕರ್ನನ್ನು ಆಯ್ಕೆ ಮಾಡ್ತಾರೆ, ಡೆಪ್ಯೂಟಿ ಸ್ಪೀಕರ್ನನ್ನು ಆಯ್ಕೆ ಮಾಡ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರು ಚೇರ್ಮನ್ನನ್ನು ಆಯ್ಕೆ ಮಾಡ್ತಾರೆ, ಉಪ ಚೇರ್ಮನ್ನನ್ನು ಆಯ್ಕೆ ಮಾಡ್ತಾರೆ. ಸೊ ಹಂಗಾರೆ ಮಕ್ಕಳ, ರಾಜ್ಯ ಶಾಸಕಾಂಗವು ಯಾವ ಯಾವ ಚುನಾವಣೆಗಳಲ್ಲಿ ಭಾಗವಹಿಸುತ್ತದೆ? ರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭೆ ಚುನಾವಣೆ, ವಿಧಾನ ಪರಿಷತ್ ಸದಸ್ಯರ ಚುನಾವಣೆ,
ವಿಧಾನಸಭಾ ಸದಸ್ಯರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಚುನಾವಣೆ. ವಿಧಾನ ಪರಿಷತ್ತಿನ ಸದಸ್ಯರು ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ನ ಚುನಾವಣೆ. ಸೊ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ, ಅದರಲ್ಲೂ ವಿಧಾನಸಭೆಯ ಸದಸ್ಯರು ಪ್ರಮುಖ ಚುನಾವಣೆಗಳಲ್ಲಿ ಮತವನ್ನು ನೀಡುತ್ತಾರೆ. ರಾಷ್ಟ್ರಪತಿ ಚುನಾವಣೆಗಳು ಭಾಗವಹಿಸ್ತಾರೆ ಅವರು. ಯಾರೋ ವಿಧಾನಸಭಾ ಓನ್ಲಿ, ನಾಟ್ ವಿಧಾನ ಪರಿಷತ್ತು. ವಿಧಾನ ಪರಿಷತ್ತಿನ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಧಿಕಾರ ಇಲ್ಲ, ವಿಧಾನಸಭೆ. ರೈಟ್ ಮಕ್ಕಳೇ. ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿ. ಸೊ ಈಗಾಗಲೇ ಮಕ್ಕಳೇ ನಾವು ಮಾತಾಡಿದಂತೆ ತಿಳಿದುಕೊಂಡಂತೆ ಸಂವಿಧಾನ ತಿದ್ದುಪಡಿಯಲ್ಲಿ 2 ವಿಧಾನಗಳವ. ಕಠಿಣ ತಿದ್ದುಪಡಿ, ಸರಳ ತಿದ್ದುಪಡಿ. ಸರಳ ತಿದ್ದುಪಡಿಯನ್ನು ಭಾರತ ಸಂಸತ್ತೇ ಮಾಡ್ತದೆ. ಕಠಿಣ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ರಾಜ್ಯ ಶಾಸಕಾಂಗದ ಅನುಮತಿ ಅವಶ್ಯಕ. ಸೊ ಕಠಿಣ ತಿದ್ದುಪಡಿಗಳಲ್ಲಿ ರಾಜ್ಯ ಶಾಸಕಾಂಗವು ಭಾಗವಹಿಸುತ್ತದೆ, ರಾಜ್ಯ ಶಾಸಕಾಂಗದ ಸದಸ್ಯರು ಭಾಗವಹಿಸುತ್ತಾರೆ. ರೈಟ್ ಮಕ್ಕಳ. ಸೊ ಹಂಗಾರೆ ಇವಿಷ್ಟು ರಾಜ್ಯ ಶಾಸಕಾಂಗದ ಕಾರ್ಯಗಳು. ಶಾಸನೀಯ ಕಾರ್ಯಗಳು, ಕಾನೂನುಗಳನ್ನು ಮಾಡುವುದು, ಫಾರ್ಮ್ಯುಲೇಟಿಂಗ್ ಲಾಸ್. ಇಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಲೆಜಿಸ್ಲೇಚರ್. ದಟ್ ಮೇ ಬಿ ಯೂನಿಯನ್ ಲೆಜಿಸ್ಲೇಚರ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಆಡಳಿತಾತ್ಮಕ, ಎನ್ಕ್ವೈರಿಂಗ್ ದಿ ಗವರ್ನಮೆಂಟ್ ರಿಗಾರ್ಡಿಂಗ್ ಅಡ್ಮಿನಿಸ್ಟ್ರೇಷನ್. ಆಡಳಿತಕ್ಕೆ ಸಂಬಂಧಿಸಿದಂತೆ ಸರ್ಕಾರವನ್ನು ಪ್ರಶ್ನಿಸುವುದು, ವಿವರಣೆ ಪಡೆದುಕೊಳ್ಳುವುದು. ಹಣಕಾಸು, ದುಡ್ಡಿಂದು ಮಸೂದೆಗೆ ಒಪ್ಪಿಗೆ ಕೊಡುವುದು, ಹಣಕಾಸಿನ ಮಸೂದೆಗೆ, ವಿಧಾನಸಭಾ. ರೈಟ್. ಚುನಾವಣಾ ಕಾರ್ಯಗಳು ರಾಜ್ಯ ಶಾಸಕಾಂಗದ್ದು, ಅದರಲ್ಲೂ ಎಸ್ಪೆಷಲಿ ವಿಧಾನಸಭೆಯ ಸದಸ್ಯರದು. ದಿ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಿ ಮೆಂಬರ್ಸ್ ಆಫ್ ರಾಜ್ಯಸಭಾ, ದಿ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್, ದಿ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ವಿಧಾನ ಸಭಾ, ದಿ ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ಅಪರ್ ಹೌಸ್. ಇಷ್ಟು ಸದಸ್ಯರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿ. ವೇರ್ ದಿ ವೆನ್ ದಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಟೇಕ್ ಪ್ಲೇಸ್, ದಿ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಅಮೆಂಡ್ಮೆಂಟ್. ಸಂವಿಧಾನ ತಿದ್ದುಪಡಿ ನಡೆಯುವಾಗ ರಾಜ್ಯ ಶಾಸಕಾಂಗದ ಸದಸ್ಯರು ಅದರಲ್ಲಿ ಭಾಗವಹಿಸುತ್ತಾರೆ. ರೈಟ್ ಮಗಳೇ. ಓಕೆ. ಸೊ ಮಗಳ, ಇವಿಷ್ಟು ರಾಜ್ಯ ಶಾಸಕಾಂಗದ ಕಾರ್ಯಗಳು. ಬೈ ದಿಸ್ ಯುವರ್ 6th ಚಾಪ್ಟರ್ ಈಸ್ ಓವರ್. ನೋಟ್ಸ್ ಎಲ್ಲ ಕಳಿಸ್ತೇನೆ, ಸರಿಯಾಗಿ ನೋಡಿಕೊಳ್ಳ್ರಿ. ಸೊ ಗ್ರೂಪ್ನಿಂದ ಯಾರೂ ಎಕ್ಸಿಟ್ ಆಗಬೇಡ್ರಿ, ಯಾರೂ ಹೊರ ಹೋಗಬೇಡ್ರಿ. ನಿಮಗೆ ಮಾಹಿತಿಗಳನ್ನು ಕೊಡಲಾಗ್ತದೆ ಕಾಲಕ್ಕೆ, ಮತ್ತು ನಾ ಕ್ಲಾಸನ್ನು ತೊಗೊಳ್ತೇನೆ, ನೋಟ್ಸನ್ನು ಕಳಿಸ್ತೇನೆ. ರೈಟ್. ಸರಿಯಾಗಿ ನೋಡಿಕೊಳ್ಳ್ರಿ. ಓಕೆ. ಥ್ಯಾಂಕ್ ಯು.